ಎಲ್ಲ ಜೋಡಿಗಳಿಗೆ ಮದುವೆ ದಿಬ್ಬಣದ ಉತ್ಸವಕ್ಕೆ ಸ್ವಾಗತ ಸುಸ್ವಾಗತ. ಅಲ್ಲ, ಇಷ್ಟು ಜೋಡಿಗಳು ಅಷ್ಟು ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ. ಬೀಗ್ರನ್ ಕೇಳ್ಬೇಕು ತಾನೆ, ಎಲ್ರು ಹೇಗ್ ಕಾಣಿಸ್ತಾ ಇದ್ದಾರೆ, ಹೇಗಿದೆ ಇದು ಈ ಒಂದು ಉತ್ಸವ ಅಂತ. ಪ್ರೇಮ್ ಅವರೇ ಹೇಳಿ. ಅದ್ ನಂಗೆ ನಾರ್ಮಲ್ ಆಗಿ ಕೇಳ್ಬೇಕಲ್ಲ. ಪ್ರೇಮ್ ಅವರೇ ಹೇಳಿ ಅನ್ಬೋದು. ಅವಾಗ ನಾನು ಹೆಂಗೆ ಆನ್ಸರ್ ಕೊಡ್ತೀನಿ ಗೊತ್ತಾ? ಬೇಬಿ ನೀನ್ ಕೇಳು, ಅವನ ತರ ಕೇಳು. ಪ್ರೇಮ್ ಸರ್ ಹೇಳಿ ಸರ್, ಎಲ್ರು ಹೆಂಗ್ ಕಾಣ್ತಿದ್ದಾರೆ ಹೇಳಿ ಸರ್. ಹೇಳ್ತೀನಿ ರೀ, ಸ್ವಲ್ಪ ಬಂದು ಇವಾಗ ತಾನೆ ಕುತ್ಕೊಂಡಿದ್ದೀರಾ, ನೀರ್ ತಗೊಂಬನ್ರ ಹಿಂಗೆ ಹೇಳ್ತಾರೆ. ಅಲ್ಲ, ಈ ತರ ಈ ಒಂದು ವಯ್ಯಾರವಾಗ ಅದೇನಂತಾರ ಅದಕ್ಕೆ ವಯ್ಯಾರ ಅನ್ನೋದಕ್ಕೆ ಶೃಂಗಾರಮಯವಾಗಿ. ಪ್ರೇಮ್ ಅವರೇ ಹೇಳಿ. ಹೇಗ್ ಕಾಣ್ತಾ ಇದ್ದಾರೆ ನಮ್ಮ ಎಲ್ಲಾ ಜೋಡಿಗಳು? ಅವ್ರು ಮದುವೆ ಆಗಿದ್ದ ದಿನ ಎಷ್ಟು ಚೆನ್ನಾಗಿದ್ರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇವತ್ತು ಮಾತ್ರ ಇವತ್ತೇ ಮದುವೆ ಆಗ್ತಾ ಇದ್ದಾರೇನೋ ಅನ್ನೋ ರೇಂಜ್ಗೆ ಅದ್ಭುತವಾಗಿದ್ದಾರೆ ಎಲ್ಲ. ಮಾಲ್ವಿಕಾ ಅಮ್ಮ, ಇಲ್ಲಿ ಮದುವೆ ಆಗಿ ಸುಮಾರು 3 ದಶಕಗಳಾದವರು ಇದ್ದಾರೆ, ಮದುವೆ ಆಗಿ 3 ತಿಂಗಳಾದವರು ಇದ್ದಾರೆ. ಆದ್ರೆ ನೋಡೋಕ್ ಮಾತ್ರ ಎಲ್ರು ಒಂದೇ ಸಮ, ಈಗಷ್ಟೇ ಮದುವೆ ಆಗ್ತಾ ಇರೋ ಗಂಡು ಹೆಣ್ಣು ಹಾಗೆ ಎಲ್ರು ರೆಡಿಯಾಗಿ ಬಂದಿದ್ದಾರೆ. ಇವರೆಲ್ಲರ ಮದುವೆಯ ಸಂಭ್ರಮವನ್ನ ನೋಡೋಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ರಾಜೇಶ್ ಸರ್, ಯಾರ ಮದುವೆಗೂ ನಾನು ಪರ್ಸನಲಿ ಹೋಗಿಲ್ಲ, ಹಾಗಾಗಿ ಇವತ್ತು ಇವರ ಮದುವೆನ ಕಣ್ಣು ತುಂಬಿಕೊಳ್ಳೋ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲರೂ. ಆ ಮಂಟಪ, ಈ ಮಧುಮಗಳು, ಮಧುಮಗ, ಅದ್ಭುತ. ನಡೀಲಿ. ಒಂದು ನಿಮಿಷ. ಛಾಯಾ ಅವರೇ ಹೇಗ್ ಕಾಣಿಸ್ತಾ ಇದ್ದಾರೆ ಈ ಜೋಡಿಗಳು? ನಾಯಿಂಡಳ್ಳಿ ಸರಿಯಾಗಿ ಬರ್ಲಿಲ್ವಾ? ನೀನ್ ತೋರಿಸ್ಬೇಕು ಅದೇ ತರ. ಯಾರು? ಛಾಯಾ ಅವ್ರನ್ನ ಕೇಳ. ಛಾಯಾ ಅವ್ರಿಗೆ. ಛಾಯಾ ಅವರೇ ಹೇಗ್ ಕಾಣಿಸ್ತಾ ಇದ್ದಾರೆ ಎಲ್ರು? ಇಷ್ಟು ಸಿಂಪಲ್ ಆಗಿ ಹೇಳಿದ್ರು ಆಯ್ತಿತ್ತಾ? ಎಲ್ಲಾ ಜೋಡಿಗಳು ತುಂಬಾ ಮುದ್ದಾಗಿ ಕಾಣ್ತಿದ್ದೀರಾ. ನಿಜವಾಗ್ಲೂ ನಿಮ್ಮೆಲ್ಲರನ್ನು ಒಟ್ಟಿಗೆ ನೋಡಿದಾಗ ಈ ಸ್ಟೇಜ್ಗೆ, ಈ ವೇದಿಕೆ ಕಳೆ ಬಂದಿದೆ. ಅಂಡ್ ಹೇಳೋದಕ್ಕಿಂತ ದುಷಿ ಆಗದೆ ಇರಲಿ ಯಾರಿಗೂ. ಗಾಡ್ ಬ್ಲೆಸ್ ಯು ಆಲ್ ದಿ ಬೆಸ್ಟ್. 10 ಜೋಡಿಗಳು ವೇದಿಕೆ ಮೇಲೆ ಬಂದಾಯ್ತು. ಸೊ ಇವತ್ತು ನಮ್ಮ ಮದುವೆ ದಿನ, ಅಂದ್ರೆ ಜೋಡಿಗಳ ಮದುವೆ ದಿನದ ಅದ್ದೂರಿಯ ಕ್ಷಣಗಳನ್ನ ಈ ವೇದಿಕೆ ಮೇಲೆ ಸಂಭ್ರಮಿಸುವಂತ ಸಮಯ. ಮತ್ತೊಮ್ಮೆ ಎಲ್ಲಾ ಜೋಡಿಗಳಿಗೂ ಮದುವೆ ದಿಬ್ಬಣದ ಉತ್ಸವಕ್ಕೆ ಸ್ವಾಗತ ಸುಸ್ವಾಗತ. ಮೊದಲು ರುದ್ರ ಅವರ ಮಾವನ ಹತ್ರ ನಾವು ಮಾತಾಡ್ಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ಅಳಿಯನ ಬಗ್ಗೆ, ಮಗಳ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಸರ್? ಇಲ್ಲ, ರುದ್ರೇಶ್ನ ನಾನು ಅಳಿನಾಗಿ ಪಡಿಲಿಕ್ಕೆ ತುಂಬಾ ಪುಣ್ಯ ಮಾಡಿದೆ ಅನ್ಸುತ್ತೆ. ನಾವು ಹುಡುಕಿದ್ರು ಅಂತ ಹುಡುಗ ಸಿಗ್ತಾ ಇರ್ಲಿಲ್ಲ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ನನ್ನ ಮಗಳಿಗೆ ಅವ್ರ ಅತ್ತೆ ಮಾವ ಒಳ್ಳೆ ಜನ ಸಿಕ್ಕಿರೋದ್ರಿಂದ ನನಗೆ ಬಹಳ ಸಂತೋಷ ಆಗಿದೆ, ಬಹಳ ಖುಷಿಯಾಗಿದ್ದೀನಿ. ಅವರು ಖುಷಿಯಾಗಿರ್ಬೇಕು, ಮುಂದೆನೂ ತುಂಬಾ ಖುಷಿಯಾಗಿ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ಕೊತೀನಿ. ಅಷ್ಟೇ. ವೆರಿ ನೈಸ್. ಓಕೆ, ರುದ್ರ ಮಾಸ್ಟರ್ ಅವರ ತಂದೆ ತಾಯಿ ಹತ್ರ ಮಾತಾಡೋಣ. ಅಮ್ಮ, ನಿಮ್ಮ ಮಾತುಗಳು. ರುದ್ರ ಮಾಸ್ಟರ್ಗೆ ಮೌನ ಎಲ್ಲಿಂದ ಬಂದಿರೋದು ಅಂತ ಈಗ ಗೊತ್ತಾಯ್ತು. ಮನೇಲಿ ಜಗಳ ಆಡ್ತಾರೆ ಮೇಡಮ್, ಏನು ಮಾತಾಡಕ್ ಬರ್ತಾ ಇಲ್ಲ ನಿಮ್ಗೆ? ಸೊಸೆ ಎಲ್ಲ ಮಗಳು, ನನ್ನ ದೊಡ್ಡ ಮಗಳು. ಅದನ್ನೇ ಕೇಳಬೇಕು. ಇಬ್ಬರು ಮಕ್ಕಳು ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಹೊಸ ಜಾಗ, ಈಗ ತಾವು ಮನೆಗೆ ಬಂದಿದ್ದಾರಲ್ಲ, ಅಲ್ಲಿಂದ ನಮ್ಮ ಮನೆಗೆ ಬಂದಿದ್ದಾರೆ. ಅಂಡ್ ಸ್ವಲ್ಪ ದಿನ ಅಡ್ಜಸ್ಟ್ ಆಗಬೇಕು. ಪೂಜೆ ಚೆನ್ನಾಗಿ ಮಾಡ್ತಾರೆ, ದೇವ್ರ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ನಿನ್ನೇನು ಅಡುಗೆ ಮಾಡಿದ್ರು, ತುಂಬ ಪೊಂಗಲ್ ಮಾಡಿದ್ರು, ತುಂಬ ಸಿಹಿ ಪೊಂಗಲ್ ತುಂಬ ಚೆನ್ನಾಗಿ ಮಾಡಿದ್ರು. ಹಿಂಗೆ 100 ವರ್ಷ ಚೆನ್ನಾಗಿ ಬಾಳೆ ಬದುಕಲಿ ಅಂತ ಆಶೀರ್ವಾದ ಮಾಡ್ತಾರೆ. ರುದ್ರ ಮಾಸ್ಟರ್, ಬರೀ ನಿರೀಕ್ಷೆ ಅವರೇ ಸರ್ಪ್ರೈಸ್ಗಳೆಲ್ಲ ಕೊಡ್ತಿರ್ಬೇಕಾ, ಅಥವಾ ನೀವ್ ಯಾವತ್ತಾದ್ರೂ ಸರ್ಪ್ರೈಸ್ಗಳನ್ನ ಕೊಟ್ಟಿದ್ದೀರಾ? ಈಗ ಕೊಡ್ತೀನಿ. ಈಗ ಕೊಡ್ತೀರಾ? ಇವಾಗ ಕೊಡ್ತೀನಿ. ನಿರೀಕ್ಷಾ ಅವ್ರಿಗೆ ಸಪ್ತಪದಿ ತುಳಿಬೇಕು ಅಂತ ತುಂಬಾ ಇಷ್ಟ ಆಯ್ತು. ನಮ್ಮ ಇದರಲ್ಲಿ ಸಪ್ತಪದಿ ಇದು ಮಾಡಲ್ಲ, ಅದಕ್ಕೋಸ್ಕರ ಇವಾಗ ಅವ್ರಿಗೆ ಅದನ್ನು ಮಾತಲ್ಲಿ ಪದದಲ್ಲಿ ಹೇಳೋಣ ಅಂತ ಬಂದಿದ್ದೀನಿ ಅಷ್ಟೇ. ಹೌ ಸ್ವೀಟ್. ಮೊದಲನೇ ಹೆಜ್ಜೆ, ನಾನು ಯಾವತ್ತೂ ನಿಮಗೆ ಸುಳ್ಳು ಹೇಳಲ್ಲ, ನಿಮಗೆ ಬೇಜಾರು ಮಾಡಲ್ಲ, ನಿಮ್ಮನ್ನ ಖುಷಿಯಾಗಿ ನೋಡ್ಕೊತೀನಿ ಪಾಪ. ಮೊದಲನೇ ಹೆಜ್ಜೆ. ಎರಡನೇ ಹೆಜ್ಜೆ,
ಚಿನ್ನದ ತೊಟ್ಲು ಮಾಡಿ ನಿಮ್ನ ನೋಡ್ಕೊಂತೀನಿ ಏನೋ ಗೊತ್ತಿಲ್ಲ, ಚಿನ್ನದ ಮಗು ತರ ನಿಮ್ನ ನೋಡ್ಕೊಂತೀನಿ, ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. 3ನೇ ಹೆಜ್ಜೆ, ಯಾವಾಗ್ಲೂ ನಾನೇ ನಾಪ್ಕ ಬರ್ಬೇಕು, ಅಷ್ಟು ಪ್ರೀತಿಯಿಂದ ಅಷ್ಟು ಖುಷಿಯಾಗಿ ನೋಡ್ಕೊಂತೀನಿ ಪಾಪು, ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. 4ನೇ ಹೆಜ್ಜೆ, ಯಾವಾಗ್ಲೂ ನನ್ನ ವಾಟ್ಸಪ್ DP ನಮ್ಮ ಪಾಪುನೇ ಆಗಿರ್ತಾರೆ. 5ನೇ ಹೆಜ್ಜೆ, ಇವ್ರದ್ದು ತುಂಬಾ ಕಂಪ್ಲೇಂಟ್ ಇದೆ, ನಾನು ಮಾತೇ ಆಡಲ್ಲ ಅಂತ. ಇನ್ಮೇಲೆ ನೀವೇ ಸಾಕು ಅನ್ಬೇಕು, ಅಷ್ಟು ಮಾತಾಡ್ತೀನಿ. 6ನೇ ಹೆಜ್ಜೆ, ನಮ್ಗೆ ಎಷ್ಟು ಜನ ಮಕ್ಳಾಗ್ತಾರೋ ಏನೋ ಗೊತ್ತಿಲ್ಲ, ಯಾವ್ದೇ ಮಗು ಆದ್ರೂ ನನ್ ಮೊದಲನೇ ಮಗು ಇವರೇ ಆಗಿರ್ತಾರೆ. ನನ್ ಮೊದಲನೇ ಮಗು ಇವರೇ ಆಗಿರ್ತಾರೆ. 7ನೇ ಹೆಜ್ಜೆ, ನೀವು ಸಪ್ತಪದಿ ತುಳಿಬೇಕು ಅನ್ಕೊಂಡಿದ್ರಿ, ಅದನ್ನ ನಾವು ಇಲ್ಲಿ ಮಾಡಿದೀವಿ, ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ಪಾಪ ಅಷ್ಟೇ. ನಂಗೆ ಇದೊಂದು ಆಸೆ ಇತ್ತು, ನಮ್ಮ ಅಕ್ಕನ ಮದುವೆಲೆಲ್ಲ ನೋಡಿದ್ದೆ, ತುಂಬ ಆಸೆ ಇತ್ತು. ಅನ್ಫಾರ್ಚುನೇಟ್ಲಿ ಟೈಮ್ ಇರಲಿಲ್ಲ, ತುಂಬ ಗಡಿಬಿಡಿಯಲ್ಲಿ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಬ್ಲೆಸ್ಡ್. ಅದು ಇಂಥ ವೇದಿಕೆ ಮೇಲೆ ಈ ಥರ, ಅದು ನನ್ನ ಹತ್ರ ಇಷ್ಟೆಲ್ಲ ಮಾತಾಡ್ತಾರೆ ಅಂದರೆ ನನಗೆ ಶಾಕ್ ಆಯಿತು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸಾಮಾನ್ಯವಾಗಿ ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ಈ ಸಪ್ತಪದಿ ತುಳಿಯೋದೇ ಮದುವೆ ಅಂತ. ಇದು ಈಗ ನೆಸೆಸಿಟಿ ಅಂತನೂ ಯಾರಿಗೂ ಅನ್ಸಿಲ್ಲ, ಮಾಡೋದು ಕಡಿಮೆ ಆಗ್ಬಿಟ್ಟಿದೆ. ಆದ್ರೆ ಹಿಂದೂ ಮದುವೆ ಅಂದ್ರೆ ಇದೆ. ಅಂದ್ರೆ 7 ಹೆಜ್ಜೆ ಇಡ್ತಾ ಈಗ ರುದ್ರ ಏನೆಲ್ಲ ಹೇಳಿದ್ನೋ ಮನಸ್ಸಿನಲ್ಲಿ ಇರೋದನ್ನ ಅವನು ಬಹಳ ಸರಳವಾಗಿ ಕನ್ನಡದಲ್ಲಿ ಹೇಳ್ದ. ಅದೇ ಇದರ ಮೂಲ ಉದ್ದೇಶ ಕೂಡ. ಈ 4 ಪುರುಷಾರ್ಥಗಳು, ಧರ್ಮ ಅರ್ಥ ಕಾಮ ಮೋಕ್ಷ. ಮೋಕ್ಷ ಪುರುಷಾರ್ಥ ಬಿಟ್ಬಿಡೋಣ. ಅರ್ಥಕಾಮ ಅಂದ್ರೆ ಏನು? ಫೈನಾನ್ಷಿಯಲ್ ಆಗಿ, ದುಡ್ಡಿನ ರೀತಿಯಲ್ಲಿ, ಅಂದ್ರೆ ಅವಳಿಗೆ ಬೇಕಿರೋದನ್ನೆಲ್ಲ ಕೊಡಿಸ್ತೀನಿ ಅಂತ ಅವ್ನು ಹೇಳ್ತಾ ಇದ್ದಾನೆ. ಇದೆಲ್ಲವೂ ಧರ್ಮದ ರೀತಿಯಲ್ಲಿ ಮಾಡ್ತೀನಿ ಅಂತ, ಸುಮ್ಮನೆ ಹೇಗೋ ಅಲ್ಲ. ನಾನು ಪುರುಷನಾಗಿ ಅಥವಾ ಗಂಡನಾಗಿ ನನ್ನ ಧರ್ಮವನ್ನ ನಾನು ನಿಭಾಯಿಸ್ತೀನಿ ಅಂತ ಅವನು ಅವಳಿಗೆ ಮಾತು ಕೊಡೋದೇ ಈ ಸಪ್ತಪದಿ. ಹಾಗಾಗಿ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಜೊತೆಗೆ ನನಗನ್ಸುತ್ತೆ ರುದ್ರ ಓಪನ್ ಅಪ್ ಆಗಿದ್ದು ಬಹಳ ಖುಷಿ ಆಯ್ತು. ಇಬ್ರು ಚೆನ್ನಾಗಿ 100 ಕಾಲ ಇರಲಿ. ಇಷ್ಟು ಚಿಕ್ಕ ವಯಸ್ಸಾದ್ರೂ ಇಷ್ಟು ಪ್ರಬುದ್ಧ ಅಲ್ಲ ರುದ್ರ. ಇಸ್ ಅ ವೆರಿ ಅಲ್ಲ, ಒಂಥರ ಇಸ್ ಅ ವೆರಿ ವೈಸ್ ಪರ್ಸನ್. ಮಾತುಗಳು ಕಡಿಮೆ ಆದ್ರೂ ಐ ಥಿಂಕ್ ಆಕ್ಷನ್ ಸ್ಪೀಕ್ಸ್ ಲೌಡರ್ ದನ್ ವರ್ಡ್ಸ್ ಅಲ್ವಾ. ತುಂಬಾ ಖುಷಿ ಆಯ್ತು ನಿಮ್ಮಿಬ್ಬರು ನೋಡಿ ಇವತ್ತು. ಸಪ್ತಪದಿ ತುಳಿದಿದ್ದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಜೇಶ್ ಸರ್. ಇವರ ಒಂದೊಂದು ಕ್ಷಣವನ್ನು ಕೂಡ ನೀವು ಸಂಭ್ರಮಿಸ್ತಾ ಕೂತಿದ್ರಿ. ಈ ಜೋಡಿ ಬಗ್ಗೆ ನಿಮ್ಮ ಮಾತು. ಮಾಸ್ಟರ್ ಸಿಕ್ಕಾಪಟ್ಟೆ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಕಂಟೆಂಪರರಿ ಸಪ್ತಪದಿ ಮಾಡಿದ್ರಲ್ಲ, ಬಹಳ ಖುಷಿ ಆಯ್ತು ನನಗೆ. ವೆರಿ ಮೀನಿಂಗ್ಫುಲ್. ನಾನು ಅವರು ಫಸ್ಟ್ ಟೈಮ್ ಬಂದಾಗಲೇ ಅದೇ ಹೇಳಿದ್ನಲ್ಲ, ಜೆನ್ಸಿ ಅವತ್ತು ಮಾತಾಡ್ತಿದ್ವಲ್ಲ, ಚಿಕ್ಕ ಮಕ್ಕಳಿಂದ ಕಾಣಿಸ್ತಾ ಇದ್ದಾರೆ ನನಗೆ ಇಲ್ಲಿಂದ ಅಂತ. ಸೊ ಅವ್ರ ಮೈಂಡ್ ಅಲ್ಲಿ ಏನು ಓಡ್ತಿದೆ, ಒಂದು ಸಂಬಂಧ, ಒಂದು ಅನುಬಂಧ, ಒಂದು ಮದುವೆ, ಅವ್ರ ಪರ್ಸೆಪ್ಷನ್ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ಇವತ್ತಿಗೂ ಇದೆ ನನಗೆ. ಎಲ್ಲವನ್ನು ಧರ್ಮವಾಗಿ ನಾನು ನಿನ್ನ ಜೊತೆ ನಿಲ್ತೀನಿ, ಮಾಡ್ತೀನಿ ಅನ್ನೋದಿದೆಯಲ್ಲ, ತುಂಬಾ ದೊಡ್ಡ ವಿಷಯ. ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.